ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಶ್ರೀನಿವಾಸ, ನಿಮಗೆಲ್ಲರಿಗೂ ಒಂದು ತೀರ್ಥಕ್ಷೇತ್ರ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀವು ಮುಳುಬಾಗಿಲಿಗೆ ಬಂದು ಶ್ರೀಪಾದರಾಜರನ್ನ ದರ್ಶನ ಮಾಡಿ ಎಲ್ಲ ಆದಮೇಲೆ ಮುಳುಬಾಗಿಲಿಗೆ ಬಂದು ಒಳಗಡೆಗೆ ಊರೊಳಗಡೆಗೆ ಶ್ರೀಪಾದರಾಜರ ಮಠ ಅಂತ ನೀವು ಕೇಳಬೇಕು. ಆಟೋದಲ್ಲಿ ಕೂತ್ಕೊಂಡು ಊರೊಳಗಡೆಗೆ ಇರೋ ಶ್ರೀಪಾದರಾಜರ ಮಠ ಕರ್ಕೊಂಡೋಗಿ ಅಂತಂದರೆ ನೀವು ಮಠದ ಹತ್ರ ಬಂದು ಇಳಿತೀರ. ಇಲ್ಲಿ ತುಂಬ ಚೆನ್ನಾಗಿ ನೋಡತಕ್ಕಂಥ ಸ್ಥಳಗಳು, ಮಹಿಮಾ ವಿಶೇಷಗಳು ಬೇಕಾದಷ್ಟಿದೆ. ಇವಾಗ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ನಿಮಗೆ ಬೋರ್ಡ್ ತೋರಿಸ್ತಾ ಇದ್ದೀನಿ. ಶ್ರೀ ಗೋಪಿನಾಥ ವಿಜಯತೆ, ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ. ಇಲ್ಲಿ ಏನೇನಿದೆ ಗೊತ್ತಾ? ವ್ಯಾಸರಾಜರು ಮೊದಲನೇ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ ಜಾಗ ಇದೆ, ಮತ್ತು ರಂಗವಿಠಲ ತೀರ್ಥ ಇದೆ, ಗೋಪಿನಾಥ ತೀರ್ಥ ಇದೆ, ಮತ್ತು ಇನ್ನು ವ್ಯಾಸರಾಜರಿಗೆ ಕೃಷ್ಣ ದರ್ಶನ ಕೊಟ್ಟಿದ್ದ ಜಾಗ ಇದೆ. ತುಂಬ ಚೆನ್ನಾಗಿದೆ ಜಾಗ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೀವು ಯಾರಾದರೂ ಕೂಡ, ಯಾರು ಮುಳುಬಾಗ್ಲಿಗೆ ಬಂದ್ರೂ ಕೂಡ ಊರೊಳಗಡೆ ಇರೋ ಶ್ರೀಪಾದರಾಜರ ಮಠ ಬಂದು ನೋಡ್ಕೊಂಡು ಹೋಗಬೇಕು. ಬನ್ನಿ ಇವಾಗ ಏನೇನಿದೆ ಅಂತ ನೋಡೋಣ. ಮೊದಲು ಭಕ್ತಿಯಿಂದ ಶ್ರೀಪಾದರಾಜರಿಗೆ ಎಲ್ಲರೂ ನಮಸ್ಕಾರ ಮಾಡಿ. ಶ್ರೀಪಾದರಾಜರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಇವಾಗ ಮೊದಲಿಗೆ ನೀವು ಏನು ನೋಡ್ತಾ ಇದ್ದೀರಾ? ಮುಖ್ಯ ಪ್ರಾಣ ದೇವರ ತೀರ್ಥ ನೋಡ್ತಾ ಇದ್ದೀರಾ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಈ ಊರೊಳಗೆ ಬಂದರೆ ಇದನ್ನೆಲ್ಲನೂ ಕೂಡ ನೀವು ನೋಡ್ಬೋದು. ಮುಂದೆ ಏನಿದೆ ನೋಡೋಣ ಬನ್ನಿ. ಇವಾಗ ಪುರಾತನದ್ದು ಅಶ್ವತ್ಥ ವೃಕ್ಷ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ನೋಡ್ತಿರೋದು ನೀವು ಶ್ರೀ ಲಕ್ಷ್ಮೀನಾರಾಯಣ ತೀರ್ಥ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ. ಇವಾಗ ನೋಡ್ತಿರೋದು ಶ್ರೀ ಹಯಗ್ರೀವ ತೀರ್ಥ. ಎಲ್ಲರೂ ನಮಸ್ಕಾರ ಮಾಡಿ. ಇವಾಗ ನೋಡ್ತಾ ಇರೋದು ನೀವು ಶ್ರೀ ರಂಗವಿಠಲ ತೀರ್ಥ ಅಂತ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಈ ಜಾಗ ನೋಡ್ತಾ ಇದ್ದೀರಲ್ಲ, ಇದು ಶ್ರೀಪಾದರಾಜರಿಗೆ ಪುಷ್ಪವೃಷ್ಟಿಯಾದ ಸ್ಥಳ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ನೀವು ನೋಡ್ತಿರೋ ಜಾಗ ಶ್ರೀಪಾದರಾಜರು ಶ್ರೀ ವ್ಯಾಸರಾಜರಿಗೆ ಪಾಠ ಮಾಡಿದ ಸ್ಥಳ ನೋಡಿ. ಅವ್ರನ್ನ ತೋರಿಸ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ ಮಾಡಿ. ಶ್ರೀಪಾದರಾಜರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ವ್ಯಾಸರಾಜರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇವಾಗ ನೋಡ್ತಿರೋದು ಶ್ರೀ ಗೋಪಿನಾಥ ತೀರ್ಥ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಎಲ್ಲರನ್ನು ಗೋಪುರ ನೋಡಿ. ಗೋಪುರದ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಮೂರ್ತಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ನೀವು ನೋಡ್ತಿರೋದು ಲಕ್ಷ್ಮೀ ನರಸಿಂಹದೇವರು. ಇನ್ನೊಂದು ಬದಿಗೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಮೂರ್ತಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ಏನು ನೋಡ್ತಾ ಇದ್ದೀರಾ? ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಳ್ಳಿ. ಶ್ರೀಪಾದರಾಜರಿಗೆ ಕೃಷ್ಣ ದರ್ಶನ ಕೊಟ್ಟ ಜಾಗ ಇದು ನೋಡಿ. ಕಿಂಡಿ ನಿಮಗೂ ಕೂಡ ಕೃಷ್ಣನ ಜಪ ಮಾಡಿ, ನಿಮಗೂ ಕೂಡ ಕೃಷ್ಣ ದರ್ಶನ ಕೊಡ್ತಾನೆ. ಎಲ್ಲರೂ ಭಕ್ತಿಯಿಂದ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಊರೊಳಗಡೆ ಬಂದರೆ ಈ ಕ್ಷೇತ್ರದಲ್ಲಿ ಏನೇನಿದೆ ಅಂತ ನಾನು ಒಂದು ಸತಿ ಹೇಳ್ತೀನಿ. ಶ್ರೀಪಾದರಾಜರಿಂದ ಪ್ರತಿಷ್ಠಾಪಿತವಾದ ಶ್ರೀ ಲಕ್ಷ್ಮೀನಾರಾಯಣ ದೇವರಿದ್ದಾರೆ. ಶ್ರೀ ವ್ಯಾಸರಾಜರಿಂದ ಮೊದಲು ಪ್ರತಿಷ್ಠಿತವಾದ ಶ್ರೀ ಮುಖ್ಯ ಪ್ರಾಣ ದೇವರಿದ್ದಾರೆ. ಶ್ರೀಪಾದರಾಜರಿಗೆ ಹಾಗೂ ಶ್ರೀ ವ್ಯಾಸರಾಜರಿಗೆ ಕೃಷ್ಣ ದರ್ಶನ ಕೊಟ್ಟ ಸ್ಥಳ, ಮತ್ತು ಶ್ರೀಪಾದರಾಜರ ಕಿಂಡಿ, ಮತ್ತು ಶ್ರೀಪಾದರಾಜರು ಪಾಠ ಹೇಳಿಕೊಟ್ಟ ವಿದ್ಯಾ ಗುರುಕುಲ ಇದೆ. ಆಮೇಲೆ ಶ್ರೀಪಾದರಾಜರಿಗೆ ಪುಷ್ಪವೃಷ್ಟಿಯಾದ ಸ್ಥಳ ಇದೆ. ಮತ್ತು 7 ಪಂಚಪುಷ್ಕರಗಳ ಸನ್ನಿಧಾನ ಇದೆ. 4 ಯಾವುದಾದ್ರು ಅಂದರೆ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥ, ಶ್ರೀ ಹಯಗ್ರೀವ ತೀರ್ಥ, ಶ್ರೀ ರಂಗವಿಠಲ ತೀರ್ಥ, ಶ್ರೀ ಮುಖ್ಯಪ್ರಾಣ ತೀರ್ಥ, ಶ್ರೀ ಗೋಪಿನಾಥ ತೀರ್ಥ. ಇದೆಲ್ಲನೂ ಇದೆ. ಇದನ್ನೆಲ್ಲನೂ ಕೂಡ ನೀವು ನೋಡಿ ಧನ್ಯರಾಗಬೇಕು. ಹರೇ ಶ್ರೀನಿವಾಸ. ನೀವು ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ನಮ್ಮ ಮುದ್ದು ಕೃಷ್ಣ, ಬಂಗಾರದ ಕೃಷ್ಣ ಎಷ್ಟು ಚೆನ್ನಾಗಿ
ಇದ್ದಾನೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈ ಕಡೆಗೆ ರುದ್ರದೇವರಿದ್ದಾರೆ, ಆ ಕಡೆಗೆ ಪ್ರಾಣದೇವರಿದ್ದಾರೆ, ಮಧ್ಯದಲ್ಲಿ ನಮ್ಮ ಗೋಪಾಲಕೃಷ್ಣ ದೇವರಿದ್ದಾರೆ. ಈಗ ಲಕ್ಷ್ಮೀನಾರಾಯಣ ಹಾಗೂ ಮುಖ್ಯ ಪ್ರಾಣದೇವ್ರನ್ನ ಒಳಗಡೆ ಹೋಗಿ ನೋಡೋಣ ಬನ್ನಿ. ನೀವು ಎಡಭಾಗದಲ್ಲಿ ಲಕ್ಷ್ಮೀನಾರಾಯಣ ಮೂರ್ತಿ ಇದೆ ಮತ್ತು ಮಧ್ಯದಲ್ಲಿ ಗೋಪಾಲಕೃಷ್ಣ ದೇವರಿದ್ದಾರೆ, ಬಲಭಾಗದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಎಲ್ರಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಒಳಗಡೆಗೆ ಗರ್ಭಗುಡಿ ಒಳಗಡೆ ಹೋಗೋಣ, ಬರ್ತೀರಾ? ಇವಾಗ ವ್ಯಾಸರಾಜರು ಮೊದಲನೇ ಪ್ರಾಣದೇವರನ್ನ ಪ್ರತಿಷ್ಠಾಪಿಸಿದ ಮುಖ್ಯ ಪ್ರಾಣದೇವರು. ಎಲ್ಲರೂ ಭಕ್ತಿಯಿಂದ ಮುಖ್ಯ ಪ್ರಾಣದೇವ್ರನ್ನ ನಮಸ್ಕಾರ ಮಾಡಿ. ಎಲ್ಲರೂ ಆಂಜನೇಯನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಮತ್ತು ವ್ಯಾಸರಾಜರು ಮಾಡಿರುವ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರನ ಇಲ್ಲಿ ನೀವು ಹೇಳಬೇಕು. ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ. ಯಾಕೆ ಅಂದರೆ ಮೊದಲನೇ ಪ್ರಾಣದೇವರು ನೋಡಿ, ನೀವು ನೋಡ್ತಾ ಇರೋದು ನೀವೆಲ್ಲೂ ನೋಡಿಲ್ಲ. ಮೊದಲನೇ ಪ್ರಾಣದೇವರು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈಗ ಶ್ರೀಪಾದರಾಜರಿಗೆ ಕೃಷ್ಣ ದರ್ಶನ ಕೊಟ್ಟಿದ್ದು ಸ್ಥಳನ ನೋಡಿದ್ರಲ್ವ. ಈಗ ದೇವರು ನೋಡೋಣ ಬನ್ನಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರೂ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿ. ನೋಡಿ, ಶ್ರೀಪಾದರಾಜರು ಮೊದಲನೇ ಸತಿ ನೋಡಿ ಕೃಷ್ಣನ ಎಲ್ಲರೂ ಶ್ರೀ ಲಕ್ಷ್ಮೀನಾರಾಯಣ ಪಾದಾರವಿಂದಕ್ಕೆ ಗೋವಿಂದ ಎಲ್ಲರೂ ನಮಸ್ಕಾರ ಮಾಡಿ. ಶ್ರೀಪಾದರಾಜರು ಪ್ರತಿಷ್ಠಾಪಿಸಿದ ಲಕ್ಷ್ಮೀನಾರಾಯಣ ವಿಗ್ರಹ. ನೀವೇನು ಕೇಳ್ಕೊಳ್ತೀರೋ ಅದು ಲಕ್ಷ್ಮೀನಾರಾಯಣ ಕೊಡ್ತಾರೆ. ಮತ್ತು ಶ್ರೀಪಾದರಾಜರು ನೃತ್ಯ ಶ್ರೀಕೃಷ್ಣನನ್ನು ನೋಡಿದ ಸ್ಥಳ ಅಂದರೆ ಕೃಷ್ಣ ಪರಮಾತ್ಮ ನರ್ತನ ಮಾಡಿದ್ದು ಶ್ರೀಪಾದರಾಜರು ನೋಡಿ ನಮಸ್ಕಾರ ಮಾಡಿದ್ದು ಜಾಗ. ನೀವು ಕೂಡ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಎಷ್ಟು ಚೆನ್ನಾಗಿ ಗೆಜ್ಜೆ ವಸ್ತ್ರ ಹೂವು ಹಾಕಿ ಉದ್ದು ಕುಂಕುಮ ಇಟ್ಟು ಲಕ್ಷ್ಮೀದೇವಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ. ನೀವು ಕೂಡ ಯಾರನ್ನು ಮಾಡಿದ್ದಾರೆ ಇದ್ದರೆ ಈ ಥರ ಚೆನ್ನಾಗಿ ಕುಂಕುಮ ಹಚ್ಚಿ ಒಳ್ಳೆ ಮಲ್ಲಿಗೆ ಹೂವು ಹಾಕಿ ನೋಡಿ, ಹೂವನ್ನೆಲ್ಲ ಇಟ್ಟು ಮತ್ತು ಚೆನ್ನಾಗಿ ದಪ್ಪದ ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ.